ಬೆಂಗಳೂರಿನ ಜೀವನ್ ಭೀಮಾ ನಗರದ ಜೀನಾ ಕಾರ್ಖಾನೆಯೊಂದರಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಎಸಗುತ್ತಿರುವುದನ್ನು ಸ್ಥಳೀಯ ಸಾರ್ವಜನಿಕರು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರದ ಅಧ್ಯಕ್ಷರಾದ ಮಂಜುನಾಥ್ ರವರಿಗೆ ಮಾಹಿತಿ ನೀಡಿದ್ದು, ಈ ಮಾಹಿತಿಯ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕನ್ನಡಿಗರ ಸಾರಥ್ಯದಲ್ಲಿ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದ್ದು, ಪ್ರತಿಭಟನೆ ವಿಚಾರವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಡಲು ಹೋದಾಗ ಅಲ್ಲಿನ ವೃತ್ತ ನಿರೀಕ್ಷಕರಾದ ಬಸವರಾಜ್ ರವರು ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡಲು ಅವಕಾಶ ನೀಡುವುದಿಲ್ಲ, ಪ್ರತಿಭಟನೆ ಮಾಡುವುದಾದರೆ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಮಾಡಬಹುದು, ಆದರೆ ನಿಮ್ಮ ಬೇಡಿಕೆ ಈಡೇರಲು ಸಂಬಂಧಪಟ್ಟ ಕಾರ್ಖಾನೆ ಸಿಬ್ಬಂದಿಯನ್ನು ಠಾಣೆಗೆ ಕರೆಸಿ ನಿಮ್ಮ ಮನವಿ ಕಾರ್ಖಾನೆ ಮಾಲೀಕರಿಗೆ ತಲುಪಿಸುವಂತೆ ಮಾಡುತ್ತೇವೆ ಎಂದು ತಿಳಿಸಿ, ತದನಂತರ ಕಂಪನಿಯ ಸಿಬ್ಬಂದಿಗೆ ಕರೆ ಮಾಡಿ ಅಭಯ್ ರವರನ್ನು ಠಾಣೆಗೆ ಕರೆಸಿ ಠಾಣೆಯಲ್ಲಿ ಮನವಿ ಪತ್ರ ಕೊಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರದ ಅಧ್ಯಕ್ಷರಾದ ಮಂಜುನಾಥ್, ಉಪಾಧ್ಯಕ್ಷರಾದ ಈರಣ್ಣ, ಕಾರ್ಯಕರ್ತರಾದ ಆನಂದ್ ಮತ್ತು ರಾಮು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕದ ಬಗ್ಗೆ ಆಗಿದೆ ನೋಡಿದ್ದೀರಾ. ಹಾಗಾಗಿ ನಮ್ಮ ತಾಯಿಯಲ್ಲ, ಹಾಗಾಗಿ ನಾವು ಈ ಕನ್ನಡದ ಬಗ್ಗೆ ಏನಾದ್ರೂ ಈ ಪರಭಾಷೆಯವರು ಬಂದು ದೌರ್ಜನ್ಯ ಮಾಡಿದರೆ ಬೇಕಾದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಆದರೆ ನಾವು ಇವರ ದಬ್ಬಾಳಿಕೆಯನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಕನ್ನಡ ಇಲ್ಲಿ ಬಂದಿರೋದು ಅನ್ನ ತಿನ್ನಲಿಕ್ಕೆ ಮಾತ್ರ ಅವರು ಜೀವನ ಬದುಕಟ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ. ಕನ್ನಡವನ್ನು ಮಾತಾಡಬೇಕು, ಕನ್ನಡಿಗರಿಗೆ ತೊಂದರೆಯನ್ನು ಕೊಡಬಾರ್ದು. ಈಗ ನಾವು ಹೇಳಿದ್ದಾಗೆ ನಾವು ಪ್ರತಿಯೊಂದೂ ಪ್ರಾಣ ಬೇಕಾದ್ರೂ ಕೊಡ್ತೇವೆ ಹೊರತು ಇವರ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ನಾವು ಓಡೋಗುವಂಥವರಲ್ಲ ಕರ್ನಾಟಕದವರು. ಓಕೆ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಆಗಿದೆ. ಸರ್, ತಮ್ಮ ಹೆಸರು? ಈರಣ್ಣ ಅಂತ, ಬೆಂಗಳೂರು ನಗರ ಉಪಾಧ್ಯಕ್ಷ. ನನ್ನ ಹೆಸರು ನಾನು ಹೇಳ್ತೀನಲ್ಲಿ ಬಲ್ಲಿ ಚಾಲಕರದ್ದು ಜಾಸ್ತಿ ಇದಾಗ್ಬಿಟ್ಟಿದೆ. ಚಾಲಕರು ಹಿಂದಿ ಎಲ್ಲಿ ನೋಡು ಹಿಂದಿಯದು. ಒಂದು ಅಪಾರ್ಟ್ಮೆಂಟ್ಸಲ್ಲಿ ನೋಡೋ ಹಿಂದಿಯದು, ಒಂದು ಪಾನ್ಪುರಿ ಮಾಡೋ ಹಿಂದಿಯದು, ಪ್ರತಿಯೊಂದು ಹಿಂದಿಯದು. ಒಂದು ಕನ್ನಡನ ಮಾತಾಡೋಕ್ಕೆ ಬಿಡೋದಿಲ್ಲ. ಕನ್ನಡನೇ ಕ್ಯಾ ಅಂತ ನಮಗೆ ಹೇಳ್ತಾರೆ. ಕನ್ನಡ ಎಲ್ಲಿಂದ ಬಂದು ನಮಗೆ ಹೇಳ್ತಾರೆ. ಅವ್ರು ಬಂದಿರೋದು ಏನಕ್ಕೆ? ತಿನ್ನೋಕ್ಕೆ ಉಣ್ಣೋಕ್ಕೆ, ಅದು ಮಾತ್ರ ಮಾಡೋಗ್ಬೇಕು. ಅದು ಬಿಟ್ಬಿಟ್ಟು ನಮಗೆ ಕ್ಯಾ ಜಾಬು ಅಂತಂದು ಯಾವನು ಕೇಳ್ತಾನೆ? ಅಲ್ಲಿ ಬಂದು ದುಡ್ಕೊಂಡು ತಿನ್ಬೇಕು, ಹೋಗ್ಬೇಕು. ಅದು ಬಿಟ್ಬಿಟ್ಟು ನಮಗೆ ಆಗೋಜಕ್ಕೆ ಯಾರು ಇವನು? ಗಂಟೆ ಮೂಟೆ ಕಟ್ಟಿಸ್ತೀರಿ, ಜಾಸ್ತಿ ಮಾತಾಡಿದ್ರೆ ಗಂಟೆ ಮೂಟೆ ಇಡೀ ನಮ್ಮ ಕದೆ ಕೊಟ್ಬಿಟ್ಟು ಇಡೀ ನಮ್ಮ ರಾಜ್ಯ ಅಂತ ಕದೆ ಕೊಟ್ಬಿಟ್ಟು ಗಂಟೆ ಮೂಟೆ ಕಟ್ಟಿಸಿ ಓಡಿಸ್ತೀರ ಅವನ್ನ. ಏನು ಅನ್ಕೊಂಡಿದ ಅವರು? ಕನ್ನಡಿಗರಂದ್ರೆ ಚೀಪಾ? ಕುಡಿಯೋದು ನಮ್ಮ ನೀರು, ಕುಡಿಯೋದು ನಮ್ಮನ್ನ, ನಮಗೆ ಚಾ ಬಾ ಅಂದರೆ ಯಾವನು ಕೇಳ್ತಾನೆ? ಯಾವ ಕೆಟ್ಟೋಯ್ತಾ ಇದು? ಅದು ಕೆಟ್ಟೋಯ್ತಾ ಇದು? ಬೆಂಗಳೂರು ಇದು, ಕಾವೇರಿ ನೀರು ಕುಡಿತಾ ಬೆಂಗಳೂರು ಇದು. ನಮಗೆಲ್ಲ ಕೈ ತೋರ್ಸಕ್ಕೆ ಬಂದರೆ ಕೈ ಕಾಲು ಕಟ್ ಮಾಡಿಬಿಡ್ತೀವಿ ನೋಡಿ. ಎಚ್ಚರಿಕೆ ಕೊಡ್ತಾ ಇದೀವಿ ನಾವು, ಗೊತ್ತಾಯ್ತಾ? ಗಂಟೆ ಮೂಟೆ ಕಟ್ಬಿಟ್ಟು ಚಲೋ ಅನ್ಬೇಕು, ಗಂಟೆ ಮೂಟೆ ಕಟ್ಬಿಟ್ಟು ಚಲೋ ಅಂತ ಕಳಿಸ್ತೀರಿ. ಕನ್ನಡಿಗರು ಹೇಳಿ ಚೀಪ್ ಅಂದ್ಬಿಟ್ಟಿದ್ದಾರೆ ನಮ್ಮನ್ನ. ಮರ್ಯಾದೆ ಕೊಡಬೇಕು, ಮರ್ಯಾದೆ. ಅಣ್ಣ ಅಪ್ಪ ಅನ್ಕೊಂಡೋದ್ರೆ ನಿಮ್ಮ ಜೀವನ ಕಲಿತೀರಾ, ಇಲ್ಲ ಅಂದರೆ ಚಲೋ ಗಾಡಿ 10 ರೈಲು ಅಂತ ಗಂಟೆ ಮೂಟೆ ಹಚ್ಚಿ ಕಳಿಸ್ತೀನಿ ಸರ್. ಇಷ್ಟೇ ಸರ್. ಥ್ಯಾಂಕ್ ಯು.